ಎಲ್ರಿಗೂ ನಮಸ್ಕಾರ. ಚಿಕ್ಕ ಚಿಕ್ಕ ಪ್ರೀತಿ ದೊಡ್ಡ ದೊಡ್ಡ ಬದಲಾವಣೆ ತಂದುಬಿಡುತ್ತೆ ನಮ್ಮ ಜೀವನದಲ್ಲಿ. ಮೀನಿಂಗ್ಫುಲ್ ಅನ್ನಿಸ್ತು, ಸೊ ಅದಕ್ಕೆ ಹಾಕಿರೋದು. ಸೊ ಹಿಂಗೆ ನನ್ನ ಬರ್ಡೇ ಶುರುವಾಗಿದ್ದು ಈ ವರ್ಷ ಖುಷಿಯಾಗಿ ಶುರು ಮಾಡೋದು. ಏನಂತ ಇದೆ ಕೇಕು? ಈ ಸತಿ ಪೇಸ್ಟ್ರಿ ಅಂತೂ ತಂದಿರಲಿಲ್ಲ, ಸೊ ಸ್ಪೆಷಲ್ ಕೇಕು ಬಟರಲ್ಲಿ ಏನೋ ಮಾಡಿರ್ತಾರಂತೆ, ಸಕ್ಕದಾಗಿರುತ್ತೆ. ನನಗದರ ರೆಸಿಪಿ ಎಲ್ಲ ಗೊತ್ತಿಲ್ಲ, ಬಟ್ ಟೇಸ್ಟ್ ಮಾತ್ರ ಅಲ್ಟಿಯಾಗಿತ್ತು. ಹೋದರೆ ಆ ಪ್ಲೇಸ್ ಎಲ್ಲ, ಆ ಜಾಗಕ್ಕೆ ಹೋಗಿನೇ ಒಂದು ವಿಡಿಯೋ ಮಾಡ್ತೀನಿ. ಸೊ ಎಲ್ಲಿ ಸಿಗುತ್ತೆ, ಹೆಂಗೆ ಸಿಗುತ್ತೆ, ಸಕ್ಕದಾಗಿರುತ್ತೆ ಅಂತ. ಸೊ ಹಿಂಗೆ ಎಲ್ಲರೂ ವಿಶ್ ಮಾಡಿದ್ರು, ಕೇಕ್ ಕಟ್ ಮಾಡಿದೆ, ಒಬ್ಬೊಬ್ರಿಗೂ ತಿನ್ನಿಸ್ದೆ, ನಾನು ತಿಂದೆ. ಸೊ ಹಿಂಗೆ ನಾನು ತಿನ್ನಿಸ್ಕೊಂಡು ಎಲ್ರಿಗೂ ತಿನ್ನಿಸ್ದೆ. ಅದಾದಮೇಲೆ ರವೆ ಉಂಡೆ, ಕರ್ಜಿಕಾಯಿ, ಡ್ರೈ ಜಾಮೂನ್ ಇದೆಲ್ಲ ಮಾಡಿದರು. ಸೊ ಅದಾದಮೇಲೆ ರಾಕಿನೂ ಕರೆದ್ಬಿಟ್ಟು ಕೇಕ್ ತಿನ್ನಿಸಿದ್ವಿ. ಅವಳು ಭಯಕ್ಕೆ ತಿನ್ನಲ್ಲ, ಬಲೂನ್ ಅಂದರೆ ಭಯ ಅದಕ್ಕೆ. ಅದಾದಮೇಲೆ ಗಿಫ್ಟ್ ಓಪನ್ ಮಾಡಿದೆ. ಬುದ್ಧ ಬಂದಿತ್ತು, ಲೆಟರ್ ಬಂದಿತ್ತು, ಅದಾದಮೇಲೆ ಇಯರಿಂಗ್ಸ್ ಬಂದಿತ್ತು. ಸೊ ಹೀಗೆ ಡೆಕೋರೇಷನ್ ಎಲ್ಲ ತೋರಿಸಿ ಮುಗಿಸ್ದೆ. ಆ್ಯಕ್ಚುಲಿ ಇದು ಸರ್ಪ್ರೈಸು. ನಾವು 3 ಜನ ಬಂದು ಕಾರಲ್ಲಿ ಹೊರಟ್ವಿ. ಪ್ರಜ್ಜು ಗಂಗಾ ಬಂದು 2 ವೀಲರಲ್ಲಿ ಬರ್ತಾಯಿದ್ರು. ನನಗೆ ಯಾಕಪ್ಪ ಏನಪ್ಪ ಅನ್ನೋ ಕ್ವೆಶನ್ನು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು. ಅದು ಸಿಕ್ಕಾಪಟ್ಟೆ ಸರ್ಪ್ರೈಸಿಂಗು. ಅಲ್ಲಿಗೆ ಹೋದ್ವಿ, ಸರಿ. ಆಮೇಲೆ ಒಳಗಡೆ ವೀಡಿಯೋಸ್ ಎಲ್ಲ ಮಾಡ್ತಿದ್ವಿ. ಅಲ್ಲಿ ನೋಡಿದ ತಕ್ಷಣ ನನಗೆ ಗೊತ್ತಾಯಿತು, ಲೈಕ್ ಇವರು ಕಾರ್ ಬುಕ್ ಮಾಡಿಬಿಟ್ಟಿದ್ದಾರೆ. ಯಾವುದಪ್ಪ, ಇದರಲ್ಲಿ ಯಾವುದು, ಅದರಲ್ಲಿ ಯಾವುದು, ಇದೇನಾ ನಮ್ಮದು, ಅದೇನಾ ಅಂದ್ಕೊಂಡು ನಾನು ನೋಡ್ತಾ ಇದ್ದೆ. ಬಟ್ ಅದಾದಮೇಲೆಲ್ಲ ಸ್ವಲ್ಪ ಪೇಪರ್ ವರ್ಕ್ಸ್ ಅದು ಇದು ಇರುತ್ತಲ್ಲ, ಸೊ ಅದೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಆಚೆ ಕಡೆ ಬಂದರೆ ನೋಡಿ, ಇದು ನಮ್ಮ ಮನೆಗೆ ಬಂದಿದ್ದು ಹೊಸ ಮೆಂಬರ್. ಸೊ ನೋಡಿ, ಫುಲ್ ಖುಷು. ಮಗುನ ನೋಡ್ದಂಗೆ ನೋಡ್ತಾ ಇದ್ದೀನಿ. ನಮ್ಮ ಮನೆಗೆ ಇದು 2ನೇ ಮಗು. ಸೊ ಕೇಕ್ ಕಟ್ ಮಾಡಿ, ಆಮೇಲೆ ಅಲ್ಲೊಂದು ಕೇಕು, ರಾತ್ರಿ ಒಂದು ಕೇಕ್ ಆಗಿತ್ತು, ಇಲ್ಲೊಂದು ಕೇಕ್ ಆಯಿತು. ಆಮೇಲೆ ಅಲ್ಲಿ ಫೋಟೋಸ್ ತೆಗೆಸ್ಕೊತಾ ಇದ್ವಿ. ಭಯಂಕರ ಗಾಳಿ ಇತ್ತು, ಸೊ ಫೋಟೋಸ್ ಯಾವುದು ಅಷ್ಟು ಚೆನ್ನಾಗಿ ಬಂದಿಲ್ಲ. ಸೊ ಒಳಗಡೆ ಅರೇಂಜ್ ಮಾಡ್ಕೊಬಿಟ್ಟಿದ್ದಿದ್ರೆ ಇನ್ನೂ ಚೆನ್ನಾಗಿ ಬಂದಿರೋದು ಫೋಟೋಸ್ ಎಲ್ಲ. ಆಮೇಲೆ ಜಬರ್ದಸ್ತಾಗಿ ಕೀ ಎಲ್ಲ ಈಸ್ಕೊಂಡು ಅದೇನು ಒಳಗಡೆ ಕೂತ್ಕೊಂಡು ಸಿಸ್ಟಮ್ದು ಅದು ಇದೆಲ್ಲ ಎಕ್ಸ್ಪ್ಲೈನ್ ಎಲ್ಲ ಮಾಡಿಸ್ಕೊಂಡು ಗಾಡಿ ಸ್ಟಾರ್ಟ್ ಮಾಡಿದ್ದೇನೆ. ಡ್ರೈವ್ ಸ್ಟಾರ್ಟ್ ಮಾಡಿ ಹಂಗೆ ಮುಂದಕ್ಕೆ ಹೋಗ್ತಾ ಇದ್ವಿ. ಆ ಡ್ರೈವ್ ಸಖತ್ ಎಂಜಾಯ್ ಮಾಡ್ತಾ ಇದ್ದೆ. ಇದ್ರ ಮಧ್ಯೆ ಒಂದು ಸರ್ಪ್ರೈಸ್ ಸಖತ್ತಾಗಿತ್ತು. ಅಲ್ಲಿಂದ ಹಂಗೆ ಹೋಗ್ತಾ ಇದ್ವಿ. ಅವ್ರನ್ನೇ ಫಾಲೋ ಮಾಡು ಅಂತಂದರು. ಸರಿ ಆಯಿತು. ಅವರು ಹೋಗ್ತಾಯಿದ್ರು ಹಂಗೆ ರೈಟಿಗೆ ತೊಗೊಂಡು ಲೆಫ್ಟ್ ಹಾಕ್ಕೊಂಡು ರೈಟ್ ಹಾಕ್ಕೊಂಡೆಲ್ಲ ಸರಿ ಅಲ್ಲಿ ನಿಲ್ಲಿಸಿ ಒಂದು ಅರ್ಧ ಗಂಟೆ ಮಾಡಾಕ್ಬಿಟ್ರು. ನೋಡಿದ್ರೆ ಹಿಂದೆಗಡೆ ಟೆಡ್ಡಿ ಅದು ಕೇಕ್ ಹಿಡ್ಕೊಂಡು ಬೊಕೆ ಹಿಡ್ಕೊಂಡು ಬರ್ತಾ ಇದೆ. ಸರಿ ನೋಡಿ, ನಾನು ನೋಡಿರಲಿಲ್ಲ ಆ್ಯಕ್ಚುಲಿ, ಇದು ವಿಡಿಯೋ ತೆಗಿತಿರೋದು ಬೇರೆಯವರು. ಆಮೇಲೆ ನೋಡಿ ಸರ್ಪ್ರೈಸ್ ಆಯಿತು. ನೈಸ್, ಚೆನ್ನಾಗಿದೆ ಅಂದ್ಕೊಂಡು ಅಲ್ಲೊಂದು ಕೇಕ್ ಕಟ್ ಮಾಡಿ, ಸೊ ಅವರೆಲ್ಲ ವಿಶ್ ಮಾಡಿದ್ರು. ಅದಾದಮೇಲೆ ಒಂಥರ ರೋಡಲ್ಲಿ ಫಸ್ಟ್ ಟೈಮ್ ಕಟ್ ಮಾಡ್ತಿರೋದು ಕೇಕ್ನ. ಚೆನ್ನಾಗಿತ್ತು, ಫೀಲು ಅಲ್ಟಿಯಾಗಿತ್ತು. ಸೊ ಒಂಥರ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಈ ಸತಿ ಮಾತ್ರ ಸಕ್ಕತ್ತಾಗಿತ್ತು. ಆಮೇಲೆ ರೋಡಲ್ಲಿ ಹೋಗೋರು ಅವರು ಇವರು ಎಲ್ಲ ಮಾತಾಡ್ಕೊಂಡು ಹೋಗ್ತಾಯಿದ್ರು. ಹೊಸ ಕಾರ್ ಅನಿಸುತ್ತೆ, ಸೊ ಹಂಗೆ ಹಿಂಗೆ ಅಂತ. ಅವ್ರಿಗೇನು ಗೊತ್ತು ನನ್ನ ಬರ್ಡೇ ಅಂತ. ಆಮೇಲೆ ಅಲ್ಲಿ ಒಂದಷ್ಟು ಜನ ಚಿಕ್ಕ ಹುಡುಗರಿಗೆ ಕೇಕ್ ಎಲ್ಲ ಕೊಟ್ಟು, ಸೊ ಅವರು ಎಲ್ಲ ವಿಶ್ ಮಾಡಿದ್ರು. ಆಮೇಲೆ ನಾವು ಫೋಟೋ ಎಲ್ಲ ತೆಗೆಸ್ಕೊಂಡು ಅಲ್ಲಿಂದ ಹಂಗೆ ಟೆಡ್ಡಿ ಜೊತೆನೂ ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಮನೆಗೆ ಹೋಗಿ ಫ್ರೆಶ್ ಆಗಿ ದೇವಸ್ಥಾನಕ್ಕೆ ಹೋದ್ವಿ. ಸೊ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಯಾವಾಗಲೂ ಒಳಗಡೆ ನಿಲ್ಲಿಸ್ತಾರೆ ಕಾರ್ನ. ಸೊ ನನಗೆ ಯಾವಾಗಲೂ ಒಂದಿತ್ತು, ದೇವ್ರ ಮುಂದೆನೇ ನಿಲ್ಲಿಸ್ಬೇಕು, ಸೊ ದೇವ್ರ ಮುಂದೆನೇ ನಿಲ್ಲಿಸಿ ಮಾಡಿಸ್ಬೇಕು ಅಂತ. ಲೆಫ್ಟಲ್ಲಿ ಸೈಡಿಗೆ ಹಾಕಿಸ್ಬಿಡ್ತಾರೆ. ನಂಗೆ ಹಾಕೋಕ್ಕೂ ಇಷ್ಟ ಇರಲಿಲ್ಲ ಅಲ್ಲಿ. ಬಟ್ ಥ್ಯಾಂಕ್ ಗಾಡ್ ದೇವ್ರ ಮುಂದೆನೇ ಹಾಕಿದ್ವಿ. ನೋಡಿ, ದೇವ್ರ ಮುಂದೆ ನಿಲ್ಲಿಸಿದ್ದೀನಿ. ಅದಾದಮೇಲೆ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ರು.
ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರ ಜೊತೆ ಸೆಲೆಬ್ರೇಟ್ ಮಾಡೋಕ್ಕೆ ಹೋದ್ವಿ. ಅಲ್ಲೂ ಸೆಲೆಬ್ರೇಷನ್ ಸಕ್ಕತ್ತಾಗಿತ್ತು. ಪೂಜೆ ಮಾಡಿ ನಿಂಬೆಹಣ್ಣು ಇಟ್ಟಿದ್ರು. ಆಮೇಲೆ ಗಾಡಿ ಮುಂದಕ್ಕೆ ಒಂದು ಸ್ವಲ್ಪ ಮೂವ್ ಮಾಡಿ ಸೈಡ್ಗೆ ಹಾಕಿ ಒಳಗಡೆಗೆ ಹೋಗಿ ದೇವ್ರ ದರ್ಶನ ಮಾಡಿ ದೇವ್ರ ಹತ್ರ ಒಂದು ಸ್ವಲ್ಪ ಕಾನ್ವರ್ಸೇಷನ್ ಇರುತ್ತಲ್ಲ, ಮಾತಾಡಿ ಥ್ಯಾಂಕ್ಸ್ ಎಲ್ಲ ಹೇಳಿ ದೇವ್ರ ಆಶೀರ್ವಾದ ತೊಗೊಂಡು ಅಲ್ಲಿಂದ ಭರ್ಜರಿಯಾಗಿ ಡಿನ್ನರ್ ಮಾಡೋಕ್ಕೆ ಹೋದ್ವಿ. ಅಲ್ಲಿ ಎಲ್ಲರ ಜೊತೆಗೆ ನಮ್ಮೆಲ್ಲರೂ ಕಾಯ್ತಾಯಿದ್ರು. ಹೋಗಿ ಮುಗಿಸ್ಕೊಂಡು ನನ್ನ ಬರ್ಡೇ ಕಂಪ್ಲೀಟ್ ಮಾಡಿದ್ವಿ. ಸೊ ಹೀಗೆ ನನ್ನ ವ್ಲಾಗ್ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.